ರಾಜ್ಯದಲ್ಲಿ ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನುವ ಒತ್ತಾಯ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಮ್ಮ ಜೊತೆಗೆ ಕರೆ ಮಾಡಿ ಮಾತಾಡಬಹುದಾಗಿದೆ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನು ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಕರೆ ಮಾಡಿ ಮಾತಾಡಬಹುದು, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು, ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಮುಖ್ಯಮಂತ್ರಿಗಳು ಇವತ್ತು ಕರೆದಂತ ಸಭೆಯಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಆಗಿದೆ. ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನ ಜಿಲ್ಲಾವಾರು ಪಡೆದುಕೊಂಡಿದ್ದಾರೆ. ಆದ್ರೆ ವಿಷಯ ಏನು ಅಂತಂದ್ರೆ ಬರಗಾಲ ಅಂತ ಘೋಷಣೆ ಆಗ್ಲಿಲ್ಲ. ಬರಗಾಲದ ಬಗ್ಗೆ ಚರ್ಚೆ ಆಯಿತು, ಆದ್ರೆ ಬರಗಾಲದ ಬಗ್ಗೆ ಘೋಷಣೆ ಆಗ್ಲಿಲ್ಲ, ಬರಗಾಲ ಅಂತ ಘೋಷಣೆ ಆಗ್ಲಿಲ್ಲ. ಸೊ ರಾಜ್ಯದಲ್ಲಿ ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ವೀಕ್ಷಕರೇ. ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿ. ಹುಣಸೂರಿಂದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ಸ್ವಾಮಿಗೌಡ ಅಂತ ಹೇಳಿ ಸರ್. ಸರ್ ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಸರ್. ರಾಜ್ಯದಲ್ಲಿ ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನುವಂತ ಒತ್ತಾಯ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಮಾಡ್ಲೇಬೇಕು ಸರ್. ಇವತ್ತು ಭಾರಿ ಕಷ್ಟ ಪಡ್ತಾ ಇದ್ರೆ ರೈತ. ಇವತ್ತು ಯಾವುದೇ ಬೆಳೆ ಬೆಳೆದ್ರು ಕೂಡ ಜೋಳ ಹಾಕಿದೆ, ಸರ್ಕಾರ ಕೊಟ್ಟಿದೆ, ಜೋಳ ಹಾಕಿ ಎಲ್ಲ ಬೆಳೆಸ್ಬಿಡಿ ಸರ್, ಒಂದೂ ಬತ್ತೆ. ಭಾರಿ ಕಷ್ಟ ಪಡ್ತಾ ಇದೀವಿ ಸರ್ ನಾವು ರೈತ. ಇವತ್ತು ಕೂಲಿನ ಏನ್ ಕಮ್ಮಿ ಮಾಡಿ ಅನ್ನಕ್ಕಾಗಲ್ಲ, ಲೇಬರ್ಸ್ ಕೂಲಿ ಕೊಡ್ಲೇಬೇಕು. ಜನನಿತ್ಯ ಹೋಯ್ತಾ ಇರ್ತದೆ, ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೊಳವೆ ಬಾವಿ ನೀರಂತೂ ಒಂದು ಬರ್ತಾ ಇಲ್ಲ ಸರ್. ಮತ್ತೆ ರೀಬೋರ್ ಮಾಡ್ತೀವಿ, ಅದರಲ್ಲೂ ನೀರು ಬರ್ತಾ ಇಲ್ಲ. ಮತ್ತೆ ಬೋರ್ ಹೊಡ್ತೀವಿ, ಅಂತರ್ಜಲ ಎಲ್ಲೂ ಬರ್ತಾ ಇಲ್ಲ ಸರ್. ಇವತ್ತು ತಮಿಳ್ನಾಡಿಗೆ ನೀರು ಕೊಡ್ಬೇಕು ಅಂತಾರೆ, ರಾಜ್ಯ ಸರ್ಕಾರ ನೀರು ಕೊಡ್ಬೇಕು ಅಂತಂದ್ರೆ ಅವ್ರು ಕೊಡಂತ ಕೊಡಕ್ಕೆ ನೀರಿದ್ರೆ ಮಳೆ ಇದ್ರೆ ಕೊಡ್ತಾರೆ. ನಮ್ಗೆ ಭಾರಿ ಕಷ್ಟದಲ್ಲಿದ್ದೀವಿ ಸರ್. ಬರಗಾಲ ಘೋಷಣೆ ಮಾಡೋದು ಒಂದ್ ಕಡೆ ಅಲ್ಲ, ಪರಿಹಾರನ ಕೊಡಕ್ಕೆ ಅವಶ್ಯಕತೆ ಆಗ್ಬೇಕು ಸರ್. ರೈತರು ಸಾಲ ಮನ್ನಾರು ಮಾಡ್ಬಿಟ್ರೆ ನೆಮ್ಮದಿಯಾಗಿರ್ತೀವಿ ಸರ್ ನಾವು ಮುಂದೆ. ಯಾಕೆಂದ್ರೆ ಇವತ್ತು ನೋಡಿ ಸರ್, ರೈತ ನಾನು ಅನ್ನ ಉಂಟೆ ಮಾತಾಡ್ತೇನೆ ನಿಮ್ ಮುಂದೆ ಕೈ ತೊಳ್ಕೊಬಿಟ್ಟು. ಸರ್ ತೊಗರಿ ಬೆಳೆದ್ರೆ ನಾವು ಚೀಕ್ ಮಡಿಕತ್ತೀವಿ ಸರ್, ರೈಟ್ ಸಿಕ್ಲಿ ಅಂತ, ಒಳ್ಳೆ ತೊಗರಿ ಕಾಳಿಗೆ ಲಾಭ ಸಿಕ್ಲಿ 2 ರೂಪಾಯಿ 3 ರೂಪಾಯಿ ಅಂತ ಚೀಕ್ ಮಡಿಕತ್ತೀವಿ. ತಣ್ಣಿ ಬೆಳೆದ್ರು ಅಷ್ಟೇ ಸರ್, ಮುಂದಂಡೆ ಚೀಕ್ ಮಡಿಕತ್ತೀವಿ. ಒಳ್ಳೆ ಕಾಳಿಗೆ 2 ರೂಪಾಯಿ ರೈಟ್ ಸಿಕ್ಲಿ ಅಂದ್ಬಿಟ್ಟು ಅದನ್ನು ಕೂಡ ನಾವು ಮಾಡ್ತೀವಿ ರೈತರು ಸರ್. ಭತ್ತ ಬೆಳಿಲಿ ಸರ್, ನಾವು ಹುಲ್ಲೊಕ್ಕಲ್ ಮಡಿಕತ್ತೀವಿ. ಒಳ್ಳೆ ಭತ್ತನ 2 ರೂಪಾಯಿ ರೈಟ್ ಸಿಕ್ಲಿ ಅಂದ್ಬಿಟ್ಟು ನಾವು ಮಾರ್ತೀವಿ, ಅಂಗಡಿಗೆ ತಗೊಂಡೋಗಿ ಸರ್. ಈ ತರ ರೈತ ಜೀವನ ಮಾಡ್ತಾ ಇದೀವಿ. ಹಸು ಕರಿತೀವಿ ಸರ್, ಹಸು ಹಾಲನ್ನು ಕೂಡ ಒಳ್ಳೆ ಹಾಲನ್ನ ಕೊಟ್ಬಿಟ್ಟು ಒಂದು ಡ್ರಾಪ್ ಮಡಿಕೊಂಡು ನಾವು ಅದಕ್ಕೆಲ್ಲ ಇನ್ನೂ ನೀರು ಉಟ್ಕೊಂಡು ಕಾಯಿಸ್ಕೊಂಡು ಮನೆ ಜನ ಎಲ್ಲ ಕುಡಿತೀವಿ. ಯಾಕೆ ನಾ ಕಾಸು ಬರಲಿ ಅಂತ ಸರ್. ರೈತ ಬದುಕಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಸರ್ ಮಾಡೋದು? ಮಳೆ ಹೋದ್ರೆ ನೀರು ಕೊಡ್ಲಿ, ಕೊಡಕ್ ಬಿಡ್ಲಿ, ಅದು ನಮಗ್ ಬೇಡಿ. ರೈತರು ಮನ್ನನಾರು ಮಾಡ್ಬಿಟ್ರೆ ಸರ್ ಏನಾರು ನೆಮ್ಮದಿ ಆಗ್ಬಿಡ್ಬೋದು ಸರ್ ರೈತರು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸ್ವಾಮಿಗೌಡ್ರೆ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಭಾಸ್ಕರ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮತ್ತೊಬ್ಬ ಕಾಲರ್. ಭಾಸ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್ ನೋಡಿ, ನಮ್ಮ ಮುಂಚೆನೆ IMD ಅವರು ಪ್ರಿಡಿಕ್ಷನ್ ಮಾಡಿದಂಗೆ ಈ ವರ್ಷ ಭಾರತಾದ್ಯಂತ ಮಳೆ ಕಮ್ಮಿ ಅಂತ ಹೇಳಿದ್ದಾರೆ, ಮುಂಗಾರು ಮಳೆ ಕಮ್ಮಿ ಅಂತ. ನಮ್ಮ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಅತಿ ಒಂದು ಮಳೆಯ ಅಭಾವ ಕಾಣಿಸ್ತಾ ಇದೆ, ಮತ್ತು ಕೆಲವು ಭಾಗಗಳಲ್ಲಿ ಮಳೆ ಬರ್ತಾ ಇದೆ. ಆದ್ರೆ ನಮ್ಮ ಬೆಂಗಳೂರು ದಕ್ಷಿಣ ಭಾಗದಲ್ಲಿ, ನಮ್ಮ ಬೆಂಗಳೂರು ಹಳೆ ಕರ್ನಾಟಕ ಭಾಗದಲ್ಲಿ ಬಹಳ ಮಳೆ ಕಮ್ಮಿ ಆಗಿದೆ. ಅದು ನಮ್ಮ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು, ನಮ್ಮ ತಾಲೂಕು, ಅಲ್ಲಿ 15 ದಿವಸದಿಂದ ಒಂದು ಮಳೆ ಇಲ್ಲ ಅಂತ ಒಂದು ವರದಿಯಾಗಿದೆ. ನಮ್ದು ರಾಗಿ ಕೃಷಿ ಬೆಳೆಯುವಂತ ಆ ಪ್ರದೇಶ, ಅಲ್ಲಿ ಸುತ್ತಮುತ್ತಲು ಮಾಲೂರು ತಾಲೂಕು, ಅಲ್ಲಿ ಒಂದು ಮಳೆ ಆಗಿಲ್ಲ. ಆ ರೀತಿ ರೈತರಿಗೆ ಅದು ಇದು ಬರಗಾಲ ಅದು ಘೋಷಣೆ ಮಾಡಬೇಕು ಅಂದ್ರೆ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ ಅಂತ ನನ್ನ ಭಾವನೆ. ನಮ್ಮ ರಾಮಲಿಂಗ ರೆಡ್ಡಿ ಅವರು ಹೆಂಗು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿದ್ದಾರೆ, ಮತ್ತು ಇವರು ಕಾವೇರಿ ಕಣಿವೆ ಇದರಲ್ಲಿ ಬತ್ತೋಗಿರೋದು ಇದನ್ನೆಲ್ಲ ನೋಡಿ ಒಂದು ತೀರ್ಮಾನ ತಗೋಬೇಕು. ಇದ್ರ ಮಧ್ಯೆ ನಮ್ಮ ಈ ತಮಿಳುನಾಡು ಅವ್ರದ್ದು ಒತ್ತಾಯ ಇದೆ. ನೀರೇ ಇಲ್ದಿದ್ದಾಗ ಇದೆಲ್ಲ ರಾಜಕೀಯ ಇದೆಲ್ಲ ಮಾಡಿಕೊಂಡು ಒಂದು ಸ್ಥಿತಿನ ಅವರು ಅವಲೋಕನೆ ಮಾಡಬೇಕಾಗಿದೆ. ಮತ್ತು ಮಳೆ ಬರಲಿ ಅಂತ ಹೇಳ್ಬಿಟ್ಟು ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ ಅಂತ ನನ್ನ ಒಂದು ಅಭಿಪ್ರಾಯ. ಫೈನ್ ಸರ್, ಥ್ಯಾಂಕ್ ಯು ಭಾಸ್ಕರ್ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಅಯ್ಯನಗೌಡ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಅಯ್ಯನಗೌಡ್ರೆ ಧ್ವನಿ ಕೇಳಿಸ್ತಾ ಇದೆಯಾ? ಯಾದಗಿರಿಯಿಂದ ಕರೆ ಮಾಡಿರುವ ಅಯ್ಯನಗೌಡ್ರು, ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡ್ಬೋದು. ಅಯ್ಯನಗೌಡ್ರೆ ನಮಸ್ಕಾರ. ನಮಸ್ಕಾರ ಅಯ್ಯನಗೌಡ್ರೆ, ಮಾತಾಡಿ, ಧ್ವನಿ ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಾನು ಇವತ್ತು ನಂಜನಗೂಡಿಗೆ ಹೋಗಿದ್ದೆ. ನಾನು ತಿರುಪತಿನಲ್ಲಿ ಈಗ ಜಸ್ಟ್ 1 ಅವರ್ ಆಯ್ತು ಬಂದು. ಲಾಸ್ಟ್ ಟೈಮು ಅಲ್ಲೆಲ್ಲ ನೀರೆಲ್ಲ ತುಂಬಿ ದೇವಸ್ಥಾನಕ್ಕೆಲ್ಲ ಹೊರಟುಬಿಟ್ಟಿತ್ತು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಯ್ಯನಗೌಡ್ರು ನಂಗೆ? ನನ್ನ ಹೆಸರು ಅನಿಲ್ ಕುಮಾರ್, ಕೋಲಾರ ಬಂಗಾರಪೇಟೆಯಿಂದ. ಹೇಳಿ ಸರ್, ಹೇಳಿ. ನಾನು ಹೋದಲ್ಲಿ ಈ ಟೈಮಲ್ಲಿ ಹೋಗಿದ್ದಾಗ ಎಲ್ಲ ನದಿ ಇದು ಎಲ್ಲ ತುಂಬಿ ಹರಿತಿತ್ತು.
ನಂಜನಗೂಡು ದೇವಸ್ಥಾನಗಳೆಲ್ಲ ನೀರೆಲ್ಲ ನುಗ್ಬಿಟ್ಟಿತ್ತು. ಹ್ಮ್ ಈ ಸಲ ಏನ್ ನೀರೇ ಇಲ್ಲ ಸರ್. ಈ ಸಲ ಹ್ಮ್ ನೀರಿಲ್ಲ ಅಂದ್ರೆ ಜಲ ಇಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ ಸರ್? ಏನ್ ಬೆಳೆ ಎಲ್ಲಿ ಬರುತ್ತೆ? ಏನು ಮಾಡಕ್ಕಾಗಲ್ಲ. ಹ್ಮ್ ಅದರಿಂದಾಗಿ ಈಗ ತಕ್ಷಣನೇ ಬರ ಘೋಷಣೆ ಮಾಡಬೇಕು ಅನ್ನುವಂತ ಒತ್ತಾಯ ಇದೆ. ಅನಿಲ್ ಕುಮಾರ್ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಅನಿಲ್ ಕುಮಾರ್ ಅವರೇ, ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಸರ್ಕಾರ ಏನ್ ಮಾಡ್ಬೇಕು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಈಗ ಮಾಡ್ಲೇಬೇಕು ಸರ್, ಖಂಡಿತವಾಗ್ಲು. ಇವರು ಪ್ರತಿಷ್ಠೆ ಬಿಡ್ಬೇಕು ಇವರು. ಅಯ್ಯೋ ನಮ್ ಟೈಮಲ್ಲಿ ಬರ ಬಂದ್ಬಿಡ್ತು ಅಂತ ಅವರು ಮನ್ಸಿಗೆ ಇದಾಗುತ್ತೆ ಅನ್ಬಿಟ್ಟು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಮಾಡಿಲ್ಲ ಅಂದ್ರೆ ಜನಕ್ಕೆ ತಾನೇ ತೊಂದರೆ ಆಗೋದು. ಅದಕ್ಕೆ ಮಾಡ್ಲೇಬೇಕು. ನಾಳೆನೆ ಇಮಿಡಿಯೇಟ್ ಮಾಡ್ಬೇಕು, ನಾಳೆ ಬೆಳಗ್ಗೆನೆ ಮಾಡ್ಬೇಕು. ಮಾಡ್ಲೇಬೇಕು ಸರ್. ಓಕೆ. ನೀರ್ ಎಲ್ಲಿದೆ? ಎಲ್ಲೋದ್ರೂ ನೀರಿಲ್ಲ. ಯಾವ ನದಿಲೂ ಇಲ್ಲ, ಯಾವ ಕೆರೆಯಲ್ಲೂ ಇಲ್ಲ, ಯಾವ ಬಾವಿಲೂ ಇಲ್ಲ. ಕೋಲಾರದಲ್ಲಂತೂ ಬಹಳ ಕಡಿಮೆ ಅಲ್ಲ ಈ ಸರಿ ಮಳೆ ಬಂದೇ ಇಲ್ಲವಲ್ಲ. ಬೆಂಗಳೂರಿಗೆ ಬಂದಿಲ್ಲ. ನಾವು ಬೆಂಗಳೂರು ಡೈಲಿ ಮಾಡ್ತೀವಿ. ಬೆಂಗಳೂರಲ್ಲೇ ಇಲ್ಲ, ಕೋಲಾರದಲ್ಲಿ ಎಲ್ಲಿ ಸರ್? ಮೊದ್ಲೇ ಬರಪೀಡಿತ ಜಿಲ್ಲೆ ಅದು. ಅಂದ್ರೆ ಬೆಂಗಳೂರಿಗೆ ಬಂದ್ರೆ ಕೋಲಾರಕ್ಕೆ ಬರುತ್ತೆ ಅಂತ ನಿಮ್ ಮಾತು, ಅಥವಾ ಹೆಂಗೆ? ಅಲ್ಲಿಂದ ಅಲ್ಲಿಗೆ ಹತ್ರ. ಆದ್ರೂ ನಮ್ಗ್ ಮಳೆ ಅನ್ನೋದು ಇಲ್ವೇ ಇಲ್ಲ ಬಿಡಿ. ಎಲ್ಲಿಗೆ ಬಂದ್ರು ಮಳೆ ಅನ್ನೋದು ತುಂಬಾ ಕಮ್ಮಿ. ಬರಪ ಯಾವಾಗ